ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಬೆಳಗಾವಿಯ ರಾಜಕಾರಣ ಅಂದಾಗ ಬಹಳ ಕುತೂಹಲಕಾರಿ ವಿಚಾರ ಮೂಡುತ್ತಾ ಇದೆ. ಯಾಕಂತಂದ್ರೆ ಬೆಳಗಾವಿಯಲ್ಲಿ ಈ ಕುಟುಂಬವನ್ನ ಎದುರು ಹಾಕಿಕೊಳ್ಳಿಕ್ಕೆ ಯಾರು ಕೂಡ ಮುಂದಾಗೋದಿಲ್ಲ. ಆದ್ರೆ ಈಗ ರಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ ಜಂಟಿಯಾಗಿ ಈ ಒಂದು ಕಾರ್ಯದಲ್ಲಿ, ಅಂದ್ರೆ ಈ ಕುಟುಂಬವನ್ನ ಎದುರು ಹಾಕೊಳ್ತಕ್ಕಂಥ ಕಾರ್ಯದಲ್ಲಿ ಇವರು ಚರ್ಚೆ ಮಾಡ್ತಾ ಇರುವಂತದ್ದಾಗಿರ್ಬೋದು, ಅಥವಾ ಇವರ ನಡವಳಿಕೆ ಆಗಿರ್ಬೋದು, ಅಥವಾ ಇವರ ಗಾಂಭೀರ್ಯತೆ, ಧೈರ್ಯತೆಯನ್ನ ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು ಈ ಸನ್ನಿವೇಶದಲ್ಲಿ ಸಿಗ್ತಾ ಇದೆಯಾ? ಯಾಕಂದ್ರೆ ಬೆಳಗಾವಿಯ ರಾಜಕಾರಣ ಅಂದಾಗ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಲಕ್ಕನ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಈ ಜಾರಕಿಹೊಳಿ ಒಟ್ಟು ಕುಟುಂಬದ ವಿಸ್ತೀರ್ಣವನ್ನ ಅಲುಗಾಡಿಸ್ಲಿಕ್ಕೆ ಆಗ್ತದ ಯಾವುದಾದ್ರೂ ಬೆಳಗಾವಿಯ ರಾಜಕಾರಣಿಗೆ ಅನ್ನುವಂತ ಒಂದು ಅಂಶ ಹುಟ್ಟುಕೊಂಡಾಗ ಈ ಜಾರಕಿಹೊಳಿ ಕುಟುಂಬವನ್ನ ಯಾವ ರೀತಿ ಅಲ್ಲಾಡಿಸೋದಕ್ಕೆ ರಮೇಶ್ ಕತ್ತಿ ಮತ್ತು ಲಕ್ಷ್ಮಣ್ ಸವದಿ ಲೆಕ್ಕಾಚಾರವನ್ನು ಹಾಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಸಣ್ಣ ಮಾಹಿತಿಗಳನ್ನು ಕೊಡುವುದರ ಜೊತೆಗೆ ಸಣ್ಣದಾಗಿ ಒಂದು ನಿಖರವಾದಂತಹ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸತೀಶ್ ಜಾರಕಿಹೊಳಿ ನೋಡಿ, ಮುಂದಿನ ಒಂದು ಚುನಾವಣೆಗಳಲ್ಲಿ ಒಂದು ಉನ್ನತ ಸ್ಥಾನಕ್ಕೇರುವ ಸಾಧ್ಯತೆ ಇದೆ. ಆದ್ರೆ ಇಂತಹ ಸಂದರ್ಭದಲ್ಲಿಯೂ ಸಹ ರಮೇಶ್ ಕತ್ತಿ ಅವರ ವಿರುದ್ಧ ಮೀಸೆ ತಿರುವಿ ನೀವೇನು ನನ್ನ ಮುಂದೆ ಅಲ್ಲ ಅಂತ ತೊಡೆ ತಟ್ಟಿರುವುದು ಹುಕ್ಕೇರಿಯಲ್ಲಿ. ಇನ್ನೊಂದು ಕಡೆ ಯಾರೇನೇ ಇರಲಿ, ನನ್ನ ಪಾಡಿಗೆ ನಾನು ಕಿಂಗ್ ಅನ್ಕೊಂಡು ಅಥಣಿಯ ಮತಕ್ಷೇತ್ರದಲ್ಲಿ ಲಕ್ಷ್ಮಣ ಸವದಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಪ್ರತಿ ಕ್ಷಣವೂ ಕೂಡ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಈ ಇಬ್ಬರು ನಾಯಕರನ್ನ ಬಿಟ್ರೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಎದುರಾಗಿ ನಿಲ್ಲಬಲ್ಲ ಸಾಮರ್ಥ್ಯವನ್ನ ಇನ್ನು ಯಾರೂ ಕೂಡ ಕಟ್ಟಿಕೊಂಡಿಲ್ಲ. ಹಾಗಾಗಿ ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿಗೆ ಶಬ್ಬಾಶ್ಗಿರಿ ಕೊಡ್ಲೇಬೇಕು. ಯಾಕಂದ್ರೆ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರೂ ಕೂಡ ಅವರನ್ನ ನಿಖರವಾಗಿ ಪ್ರಶ್ನಿಸಿ ಅಥವಾ ನಿಖರವಾಗಿ ಅವರ ವಿರುದ್ಧ ಮಾತನಾಡ್ತಕ್ಕಂತಹ ಮಾತುಗಳಿದೆಯಲ್ಲ, ಸೊ ಒಂದಿಷ್ಟು ಅವರ ಧೈರ್ಯಕ್ಕೆ ಮೆಚ್ಚಲೇಬೇಕು. ಆದರೆ ಈ ಲಕ್ಷ್ಮಣ್ ಸವದಿ ಮತ್ತು ರಮೇಶ್ ಕತ್ತಿ ಅವರಿಂದ ಜಾರಕಿಹೊಳಿ ಕುಟುಂಬವನ್ನ ಅಲುಗಾಡಿಸ್ಲಿಕ್ಕಾಗುತ್ತಾ, ಇವರ ರಾಜಕೀಯದಿಂದ ಹೊರತರಲಿಕ್ಕಾಗತ್ತಾ ಸತೀಶ್ ಜಾರಕಿಹೊಳಿ ಕುಟುಂಬವನ್ನ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಶ್ನೆ ಆಗ್ತದೆ. ಈ ಒಂದು ಪ್ರಶ್ನೆಗೆ ಉತ್ತರ ನಿಖರವಾಗಿ ಇಲ್ಲಿ ಹೀಗಿದೆ. ಸತೀಶ್ ಜಾರಕಿಹೊಳಿ ಕುಟುಂಬದಲ್ಲಿ ಒಬ್ಬ ಉನ್ನತ ಸ್ಥಾನಕ್ಕೆ ಹೋಗುವುದು ಖಚಿತ. ಒಂದು ಮಂತ್ರಿಗಿರಿ ಸ್ಥಾನಕ್ಕೆ ಹೋಗಬಹುದು. ಅದು ಸತೀಶ್ ಜಾರಕಿಹೊಳಿ ಮಂತ್ರಿಯ ಸ್ಥಾನಕ್ಕೆ ಹೋದ್ರೆ ಸತೀಶ್ ಜಾರಕಿಹೊಳಿ ಕುಟುಂಬ ಅವಾಗ ಕೇವಲ ಬೆಳಗಾವಿ ಮಾತ್ರ ಅಲ್ಲದೆ ಇಡೀ ಕರ್ನಾಟಕದಲ್ಲಿ ಒಂದು ಬ್ರ್ಯಾಂಡ್ ಅನ್ನ ಪಡ್ಕೊಳ್ಳುತ್ತೆ. ಇಡೀ ಕರ್ನಾಟಕದಲ್ಲಿ ಸದೃಢವಾಗುತ್ತೆ. ಜಾರಕಿಹೊಳಿ ಕುಟುಂಬದ ಸಾಮ್ರಾಜ್ಯ ಇನ್ನೂ ವಿಸ್ತೀರ್ಣ ಜಾಸ್ತಿ ಆಗುತ್ತೆ. ಆಗ ರಮೇಶ್ ಕತ್ತಿ ಮತ್ತು ಲಕ್ಷ್ಮಣ ಸವದಿ ಯಾವುದೇ ರೀತಿಯಾದಂತಹ ಶಸ್ತ್ರ ಪ್ರಯೋಗ ಮಾಡಿದ್ರು ಕೂಡ ರಮೇಶ್ ಜಾರಕಿಹೊಳಿ ಅವರನ್ನ ಮತ್ತು ಸತೀಶ್ ಜಾರಕಿಹೊಳಿ ಕುಟುಂಬವನ್ನ ಯಾವತ್ತೂ ಕೂಡ ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಅವರಿಗೆ ಅಲುಗಾಡಿಸ್ಲಿಕ್ಕೆ ಎಷ್ಟು ಸಮಯ ಇದೆ? 2028ರ ಚುನಾವಣೆಯಲ್ಲಿ ಈ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಮತ್ತು ಅವರ ಮಕ್ಕಳು ನಿಂತ್ಕೊಳ್ತಾ ಇರುವಂತಹ ಒಟ್ಟು ಕ್ಷೇತ್ರಗಳಲ್ಲಿ ಅದ್ಭುತವಾದಂತಹ ಭಾಷಣಗಳೊಂದಿಗೆ, ಜನಪ್ರೀತಿಯನ್ನ ಕದಿಯೋದ್ರೊಂದಿಗೆ ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿ ಏನಾದರೂ ಅವರನ್ನ ಯಾರನ್ನಾದರೂ ಸೋಲಿಸುತ್ತಾ ಬಂದರೆ, ಅಂದ್ರೆ ಜಾರಕಿಹೊಳಿ ಕುಟುಂಬವನ್ನ ಸೋಲಿಸಿದ್ದೇ ಆದರೆ ಖಂಡಿತ ಇವರ ಪರಿಶ್ರಮಕ್ಕೆ ಒಂದು ತೂಕ ಇರುತ್ತೆ. ಆದರೆ ಸ್ವತಃ ಹಿಂದಿನ ಬಾರಿ ಲಕ್ಷ್ಮಣ ಸವದಿ ಲೆಕ್ಕಾಚಾರದ ಪ್ರಕಾರ ಅಥಣಿಯ ಮತಕ್ಷೇತ್ರದ ಲಕ್ಷ್ಮಣ ಸವದಿಯವರು ಈ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಿಂತ ಸಂದರ್ಭದಲ್ಲಿ ಅಥಣಿಯ ಮತಕ್ಷೇತ್ರದಲ್ಲಿ ಅತಿ ಕಡಿಮೆಯ ಮತದಾನ, ಅಂದ್ರೆ ಪ್ರಿಯಾಂಕಾ ಜಾರಕಿಹೊಳಿಗೆ ಅತಿ ಕಡಿಮೆ ಮತದಾನಗಳು ಬಿದ್ದಿದ್ದಾವೆ. ಅವಾಗ ಆದರೂ ಅರ್ಥ ತಿಳಿಸುತ್ತೆ ಲಕ್ಷ್ಮಣ ಸವದಿಯವರ ಗಟ್ಟಿತನ ಎಷ್ಟಿದೆ ಅಂತ. ಲಕ್ಷ್ಮಣ ಸವದಿಯವರು ಆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತ ಕಡಾವಣೆ ಮಾಡಿದ್ರು, ಮತವನ್ನ ಬೇರೆ ಕಡೆ ಡಿವೈಡ್ ಮಾಡಿದ್ರು ಅಂತ ಸತೀಶ್ ಜಾರಕಿಹೊಳಿ ಕೂಡ ಕೋಪ ಮಾಡ್ಕೊಂಡಿದ್ರು. ಆ ಟೈಮಿಂಗ್ ನಲ್ಲಿ ನಮ್ಮ ಶತ್ರುಗಳೇ ನಮ್ಮ ಪಕ್ಷದವರು ಅಂತ ಹೇಳಿ ಮಾತುಗಳನ್ನು ಕೂಡ ಮಾತನಾಡಿದ್ರು. ಓಕೆ, ಇಷ್ಟೆಲ್ಲ ಇರ್ಬೇಕಾದ್ರೆ ಇನ್ನು ಆ ಕಡೆ ರಮೇಶ್ ಕತ್ತಿ ಇದಾರಲ್ಲ, ಅವರು ನೋಡಿ ಇವರೆಲ್ಲ ಯಾವ ಸೀಮೆಯವರು, ಹಾಗೆ ಹೀಗೆ ಕರ್ನಾಟಕದ ಪಪ್ಪು ಅಂತೆಲ್ಲ ಸತೀಶ್ ಜಾರಕಿಹೊಳಿಗೆ ನೇರವಾಗಿ ಮಾತಾಡಿದಂತ ರಮೇಶ್ ಕತ್ತಿ. ಇಷ್ಟೆಲ್ಲ ನಡೆದ್ರೂ ಕೂಡ ನನ್ನ ಫ್ಯಾಮಿಲಿಯನ್ನ ಅಲುಗಾಡಿಸ್ಲಿಕ್ಕಾಗುತ್ಯಾರಿಗೆ ಅಂತ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಮತ್ತು ಅವರ ಜಾರಕಿಹೊಳಿ ಕುಟುಂಬದ ವಿಸ್ತೀರ್ಣ ಎಲ್ಲವೂ ಕೂಡ ಗಟ್ಟಿಯಿಂದಾನೇ ಇರೋದು. ಆಮೇಲೆ ಸತೀಶ್ ಜಾರಕಿಹೊಳಿ ಯಾವುದೋ ಒಂದು ಜಾಗದಲ್ಲಿ ಕುಂತ ಸಂದರ್ಭದಲ್ಲಿ, ಅಂದ್ರೆ ಸಾಮಾನ್ಯವಾಗಿ ಬಜಿ ತಿಂತಕ್ಕಂತಹ ಕುಂತಹ ಜಾಗದಲ್ಲಿ ಅವರೊಂದು ಮಾತನ್ನ ಹೇಳ್ತಾರೆ. ಯಾವ ಮಾತನ್ನ ಹೇಳ್ತಾರೆ ಅಂದ್ರೆ, ನಾವು ಯಾವಾಗಲೂ ಕೂಡ ಸಣ್ಣವರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಹೋಗಬಾರದು, ದೊಡ್ಡವರ ಜೊತೆಗೆ ಯುದ್ಧ ಮಾಡಬೇಕು ಅಂತ.
ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿ ಸಣ್ಣವರಾದ್ರ, ಇವರು ಅವರ ಮುಂದೆ ಸಣ್ಣವರ. ಹಾಗಾದ್ರೆ ಅದಕ್ಕಾಗಿಯೇ ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿ ವಿರುದ್ಧ ಅವ್ರು ಯಾವುದೇ ರೀತಿಯಾದಂತಹ ಯುದ್ಧವನ್ನ ಅಥವಾ ಮಾತಿನ ಒಂದು ವರಸೆಯನ್ನ ಒರೆಸ್ತಾ ಇಲ್ವಾ? ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರ ಸ್ಟೆಪ್ ಏನು? ಸತೀಶ್ ಜಾರಕಿಹೊಳಿ ಅವರ ಸ್ಟೆಪ್ DK ಶಿವಕುಮಾರ್, ಸಿದ್ದರಾಮಯ್ಯ, ಈ ಕಡೆ BS ಯಡಿಯೂರಪ್ಪ, BS ವಿಜಯೇಂದ್ರ, ಅಂದ್ರೆ ಇವರನ್ನ ಸೈಡ್ ಸರಿಸಿ ತಾನು CM ಸ್ಥಾನದ ಗದ್ದುಗೆಯನ್ನು ಏರ್ಲಿಕ್ಕೆ ಇದಕ್ಕೆ ದೊಡ್ಡ ವ್ಯಕ್ತಿ ಅಥವಾ ದೊಡ್ಡ ಯುದ್ಧ ಅಂತ ಅವರು ಅನ್ಕೊಂಡಿದ್ದಾರೆ. ಇದು ಸತೀಶ್ ಜಾರಕಿಹೊಳಿ ಅವರ ಪ್ರಬಲವನ್ನ ತೋರಿಸುತ್ತೆ. ಅವ್ರದ್ದು ತಪ್ಪಲ್ಲ. ಅದು ಚಿಕ್ಕವರ ಜೊತೆಗೆ ನನಗೆ ಯುದ್ಧ ಮಾಡಲು ಸಮಯವಿಲ್ಲ, ನಾನು ಏನೇ ಇದ್ರು ದೊಡ್ಡವರ ಜೊತೆಗೆ ಮಾತ್ರ ಯುದ್ಧ ಅಥವಾ ಅವರ ಜೊತೆಗೆ ಮಾತ್ರ ನಾನು ಕ್ರಾಸ್ ಆಗ್ತೀನಿ ಅನ್ನುವಂಥದ್ದು. ಅಂದ್ರೆ ಇಷ್ಟ್ರ ಮೇಲ್ ಗೊತ್ತಾಗತ್ತೆ ಇಲ್ಲಿ ಬಹುತೇಕ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಕುಟುಂಬದಲ್ಲಿ ಸತೀಶ್ ಜಾರಕಿಹೊಳಿ ಈಗಾಗಲೇ ಉನ್ನತ ಸ್ಥಾನದಲ್ಲಿ ಇದ್ದಾರೆ ಅನ್ನುವಂಥದ್ದು ಕಾಲ್ಫಾರ್ಮ್ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು. ಅಂದ್ರೆ ಇಂದಲ್ಲ ನಾಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಅನ್ನೋದು ಅವರಿಗೆ ಒಂದು ಕನ್ಫರ್ಮೇಶನ್ ಆಗಿದೆ. ಸೊ ಹಾಗಾಗಿ ಜಾರಕಿಹೊಳಿ ಕುಟುಂಬದಲ್ಲಿ ಈಗ ಉಳಿದಿರೋದು ಒಂದೇ, ಏನಪ್ಪಾ ಅದು ಅಂದ್ರೆ ಸತೀಶ್ ಜಾರಕಿಹೊಳಿ CM ಆದ್ರೆ ಈ ಕಡೆ ರಮೇಶ್ ಜಾರಕಿಹೊಳಿ ತನ್ನದೇ ಆದ ದರ್ಬಾರನ್ನ ಶುರು ಮಾಡ್ಕೊಳ್ತಾರೆ. ಆಮೇಲೆ ರಮೇಶ್ ಜಾರಕಿಹೊಳಿ ಗುರಿಯ ಲೆಕ್ಕಾಚಾರದ ಪ್ರಕಾರ ಅಥಣಿಯ ಮತಕ್ಷೇತ್ರ ಮತ್ತು ಆ ಕಡೆ ರಮೇಶ್ ಕತ್ತಿಯ ಮತಕ್ಷೇತ್ರವನ್ನು ಎರಡೂ ವಶಪಡಿಸಿಕೊಂಡು ಈ ಇಬ್ಬರು ನಾಯಕರನ್ನ ಬೆಳಗಾವಿಯ ರಾಜಕಾರಣದಿಂದ ಅಂತ್ಯ ಮಾಡೋದು. ಯಾಕಂತಂದ್ರೆ ಇವರು ಮಾತ್ರನೇ ಜಾರಕಿಹೊಳಿ ಕುಟುಂಬಕ್ಕೆ ಎದುರಾಗಿ ನಿಲ್ತಕ್ಕಂಥ ಕರ್ತವ್ಯ ಮತ್ತು ಕೆಲಸವನ್ನ ಮಾಡ್ತಾ ಇರೋದು. ಹಾಗಾಗಿನೇ ರಮೇಶ್ ಜಾರಕಿಹೊಳಿ ಈಗ ಈ ಲೆಕ್ಕಾಚಾರವನ್ನು ಹೂಡಿದ್ದಾರೆ. ಆ ಲೆಕ್ಕಾಚಾರದ ರಮೇಶ್ ಜಾರಕಿಹೊಳಿ ಲೆಕ್ಕಾಚಾರ ಆದ್ರೆ ಇನ್ನೊಂದು ಕಡೆ ಪದೇ ಪದೇ ಲಕ್ಷ್ಮಣ ಸವದಿಯವರು ಮತ್ತು ರಮೇಶ್ ಕತ್ತಿಯವರು ಭೇಟಿ ಮಾಡಿ ಯಾವುದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ, ಯಾವುದರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಬಹಳ ಸವಿಸ್ತಾರವಾಗಿ ನಾವು ಗಮನಿಸಿದಾಗ ಗೊತ್ತಾಗ್ತದೆ. ಇದೇ ಬೆಳಗಾವಿಯ ರಾಜಕಾರಣದ ಒಂದಿಷ್ಟು ರಾಜಕೀಯದ ಪ್ರತಿಕೂಲವಾಗಿ ಒಂದಿಷ್ಟು ಅವರು ಚರ್ಚೆಗಳನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿದು ಬರುತ್ತೆ. ಅಂದ್ರೆ ಭೇಟಿಯಾದಾಗೆಲ್ಲ ಯಾವ ರೀತಿ ರಾಜಕಾರಣವನ್ನು ಮುಂದುವರಿಸಬೇಕು, ಮತ್ತೆ ಮುಂದೆ ಹೀಗೆ ನಡೆದರೆ ಬೆಳಗಾವಿಯಲ್ಲಿ ಯಾವ್ಯಾವ ರೀತಿ ರಾಜಕಾರಣ ಉಂಟಾಗ್ತದೆ, ಯಾವ ರೀತಿ ರಾಜಕಾರಣದಿಂದ ನಡೆಸಿದರೆ ಆವಾಗ ವೈರ್ಯ ಬಲ ಕಡಿಮೆ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಯಾರು ರಮೇಶ್ ಕತ್ತಿ ಭಾರತೀಯ ಜನತಾ ಪಾರ್ಟಿಯಲ್ಲಿದ್ರು ಕೂಡ, ಈ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ರು ಕೂಡ ಇಬ್ಬರ ಸ್ನೇಹ ಮತ್ತು ಅವರ ಇಬ್ಬರ ಭೇಟಿ ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ಕಾರಣ ಅವರ ಸ್ನೇಹ ಅಷ್ಟು ಬಲಿಷ್ಠವಾಗಿದೆ. ಅರ್ಥವಾಯ್ತು ಅಂತ ಅಂದ್ಕೊಳ್ತೀನಿ. ಇನ್ನು ಈ ಕಡೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಮೇಶ್ ಜಾರಕಿಹೊಳಿ ಇದ್ರು ಕೂಡ, ಈ ಕಡೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸತೀಶ್ ಜಾರಕಿಹೊಳಿ ಇದ್ರು ಕೂಡ ಇವರ ಪ್ರಾಬಲ್ಯತೆ ಮತ್ತು ಇವರ ಒಗ್ಗಟ್ಟುತನ ಬಹಳ ಇದೆ. ಯಾಕಂದ್ರೆ ಸ್ವಂತ ಒಂದೇ ತಾಯಿಯ ಮಡಿಲಿನಲ್ಲಿ ಹುಟ್ಟಿ ಬೆಳೆದಂತವರು ರಮೇಶ್ ಜಾರಕಿಹೊಳಿ, ಲಕ್ಕನ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಈ ಜಾರಕಿಹೊಳಿ ವಿಸ್ತೀರ್ಣದ ಕುಟುಂಬ. ಸೊ ಹಾಗಾಗಿ ಒಂದಕ್ಕೊಂದು ಸಾಥ್ ಕೊಡ್ತಿದೆ. ಆದ್ರೆ ಇವರೇನು ಒಂದೇ ತಾಯಿಯ ಗರ್ಭವನ್ನು ಹಂಚ್ಕೊಂಡು ಹುಟ್ಟಿದವರಲ್ಲ, ಆದ್ರೆ ಅಷ್ಟೇ ಪ್ರೀತಿಯಿಂದ ಇರ್ತಕ್ಕಂಥದ್ದು ಲಕ್ಷ್ಮಣ್ ಸವದಿ ಹಾಗೂ ಯಾರು ರಮೇಶ್ ಕತ್ತಿ, ಹೇಳುವ ಫ್ಲೋಲ್ಲಿ ಹೇಳ್ಬಿಟ್ಟೆ. ಸೊ ಹಂಗಾಗಿ ಅದಕ್ಕೆ ಈ ರೀತಿಯಾದಂತಹ ವಿಚಾರಗಳು ಕೇಳಿ ಬರುತ್ತೆ. ಇರುವ ಒಂದು ವಿಚಾರವನ್ನ ಕೇಳ್ತಾ ಇದ್ರೆ ಬಹುತೇಕ ಈ ಜಾರಕಿಹೊಳಿಯ ಕುಟುಂಬದ ವಿಸ್ತೀರ್ಣವನ್ನ ಅಲುಗಾಡಿಸಲಿಕ್ಕೆ ಆಗ್ತದೆ ಅಂದುಕೊಂಡ್ರೆ ಇದು ಬಹುತೇಕ ಕಷ್ಟಕರ ಆಗಬಹುದು ಮುಂದಿನ ದಿನಮಾನಗಳಲ್ಲಿ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಉನ್ನತ ಸ್ಥಾನಕ್ಕೇರುವುದರೊಳಗಾಗಿಯೇ ಈ ರೀತಿಯಾದಂತಹ ಒಂದು ವಿಚಾರಗಳು ಹೊರಬರುತ್ತೆ. ಯಾವ ರೀತಿ ಆದಂತಹ ವಿಚಾರಗಳು ಅಂದ್ರೆ ಲಕ್ಷ್ಮಣ ಸವದಿ, ಈ ಕಡೆ ರಮೇಶ್ ಕತ್ತಿ ಇಬ್ಬರು ಸೇರಿ 2028ರ ಚುನಾವಣೆಯಲ್ಲಿ ಯಾವುದಾದರೂ ಒಂದು ಕ್ಷೇತ್ರದಲ್ಲಿ, ಅಂದರೆ ರಮೇಶ್ ಜಾರಕಿಹೊಳಿ ಆಗಲಿ, ಲಕ್ಕನ್ ಜಾರಕಿಹೊಳಿ ಆಗಲಿ, ಸತೀಶ್ ಜಾರಕಿಹೊಳಿ ಆಗಲಿ, ಬಾಲಚಂದ್ರ ಜಾರಕಿಹೊಳಿ ಆಗಲಿ, ಯಾವುದೇ ಒಬ್ಬ ಜಾರಕಿಹೊಳಿಯನ್ನಾದರೂ ಸೋಲಿಸಿದರೆ ಆಗ ಮತ್ತೆ ಅವರ ಪ್ರಬಲ ಕಡಿಮೆ ಆಗ್ತದೆ. ಹಾಗೆ ಮಾಡಲಿಕ್ಕೆ ಇವರಿಬ್ಬರ ಹತ್ರ ಶಕ್ತಿ ಪ್ರದರ್ಶನ ಮಾಡಬೇಕಾಗ್ತದೆ. ಆ ಶಕ್ತಿ ಈ ಲಕ್ಷ್ಮಣ್ ಸವದಿಯವರ ಹತ್ರ ಮತ್ತು ರಮೇಶ್ ಕತ್ತಿ ಅವರ ಹತ್ರ ಇದೆಯಾ ಅನ್ನುವ ಪ್ರಶ್ನೆ ಇದೆ. ಸೊ ಹಾಗಾಗಿ ಅವರ ಹತ್ರ ಈ ಒಂದು ಶಕ್ತಿ ಇದೆಯಾ ಅಂತ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗಾದ್ರೆ ಇಲ್ಲ ಜಾರಕಿಹೊಳಿ ಕುಟುಂಬ ಪ್ರಬಲಶಾಲಿಯಾಗಿದೆ ಅಂದ್ರೆ ಜೈ ಜಾರಕಿಹೊಳಿ ಅಂತ ಕುಟುಂಬ ಅಂತ ನೀವು ಕಮೆಂಟ್ ಮಾಡಬಹುದು. ನಿಮ್ಮ ಅನಿಸಿಕೆಯನ್ನ ನೀವು ಕಮೆಂಟ್ ಮುಖದಲ್ಲಿ ತಿಳಿಸಿ. ಸೊ ನಾನು ಮತ್ತಷ್ಟು ರಾಜಕೀಯ ಹೊಸ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ.